ಈಕೆಯ ಹೆಸರು ವರಲಕ್ಷ್ಮಿ. ಏನು ಈಗ ತಾನೇ 25 ವರ್ಷ ವಯಸ್ಸು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಪಾಪಿನಾಯಕನಹಳ್ಳಿ ಗ್ರಾಮದ ನಿವಾಸಿ. ಬಾಗೇಪಲ್ಲಿ ಕಾಲೇಜಿನಲ್ಲಿ BSc ವಿದ್ಯಾಭ್ಯಾಸ ಮಾಡ್ತಿದ್ದಾಗ ಪರಿಚಯವಾದ ಚಿಕ್ಕಬಳ್ಳಾಪುರ ತಾಲೂಕಿನ ಆರ್ಚಕನಹಳ್ಳಿ ಗ್ರಾಮದ ವಾಸಿ ಗಂಗರಾಜು ಎನ್ನುವವರನ್ನ ಪ್ರೀತಿಸಿ ಮನೆಯವರ ವಿರೋಧದ ನಡುವೆಯೂ ಮದುವೆ ಮಾಡಿಕೊಂಡಿದ್ದಳು. ಮದುವೆಯಾಗಿ 2 ವರ್ಷ ಆಗಿದೆ. ಒಂದು ಹೆಣ್ಣು ಮಗು ಇತ್ತು. ಆದರೆ ಮೊನ್ನೆ ರಾತ್ರಿ ವರಲಕ್ಷ್ಮಿ ಫೋನ್ಗೆ ಅದೊಂದು ಫೋನ್ ಕಾಲ್ ಬಂದಿದೆ ಅಷ್ಟೇ. ಆ ಫೋನ್ ಕಾಲ್ನನ್ನ ವರಲಕ್ಷ್ಮಿ ಗಂಡ ಗಂಗರಾಜು ರಿಸೀವ್ ಮಾಡಿದ್ದಾನೆ. ಆದ್ದರಿಂದಲೇ ಗಂಡ ಹೆಂಡತಿ ಮಧ್ಯೆ ಗಲಾಟೆಯಾಗಿದೆ. ಬೆಳಗಾಗುವಷ್ಟರಲ್ಲಿ ನೋಡಿದ್ರೆ ವರಲಕ್ಷ್ಮಿ ಶವವಾಗಿದ್ದಾಳೆ. ಪೊಲೀಸರು ತೋರಿಸಿಲ್ಲ. ನಿನ್ನೆ ಸರ್ ನೈಟ್ 8 ಗಂಟೆಯಲ್ಲಿ ಅವ್ರ ಅಮ್ಮನ ಫೋನ್ ಮಾಡೈತೆ. ಅಮ್ಮ ನನ್ನ ಕೈಗಳೆಲ್ಲ ನೋವು ಅಂತೇಳಿ ಹತ್ಕೊಂಡು ಫೋನ್ ಮಾಡೈತೆ. ಅಷ್ಟೊತ್ತಿಗೆ ಚೆನ್ನಾಗಿ ಹೊಡೆದ್ಬಿಟ್ಟವ್ರೆ ಅವರು. ಹಿಂದ್ಗಡೆ ಎಲ್ಲ ದದ್ದಿಗಳೆಲ್ಲ ಬಿದ್ದೈತಂತೆ ಸರ್. ಆ ಥರ ಹೊಡೆದ್ಬಿಟ್ಟವ್ರೆ ಅವರು. ಫೋನ್ ಮಾಡಿದರೆ ಅವ್ರು ಹೊಡಿತಾರೆ ಅಂತೇಳಿ ಅವ್ರ ಅಮ್ಮನಿಗೆ ಸುಮ್ಮನೆ ಕೈಗಳು ನೋವು ಅಂತೇಳಿ ಹತ್ಕೊಂಡು ಮಾತಾಡಿರೋದಂತ ನಿಜ. ನಮ್ಗೆ ಬೆಳಗ್ಗೆ ಬಟ್ ಅವರು ಸರ್ಕಲ್ಗೆಲ್ಲ ಫೋನ್ ಮಾಡಿ ತಿಳಿಸವ್ರೆ. 1 ಗಂಟೆಯಲ್ಲಿ ನೇಣು ಹಾಕ್ಕೊಂಡು ಮಗು ಸತ್ತೈತೆ ಅವ್ರು ಕೇಳಿಬಿಟ್ಟವ್ರೆ. ಬಟ್ ಅವ್ರ ಇನ್ಫಾರ್ಮೇಷನ್ ಏನು ಕೊಟ್ಟಿಲ್ಲ. ನಮ್ಗೆ ಕೊಟ್ಟಿರೋದು ಆ ಪಕ್ಕದ ಮನೆ ಅವರು ನೋಡಿಬಿಟ್ಟು ನಮ್ಮ ಹುಡುಗ ಪೆರಸಂದ್ರದಾಗಿದ್ದರೆ ನಮ್ಮ ಮೈದನ್ಗೆ ಫೋನ್ ಮಾಡಿ ಅವರು ಫೋನ್ ಮಾಡಿದ್ರೆ 5:15 ಮಗು ಸತ್ತೋಗೈತೆ ಅಂತ. ಆವಾಗ ಅಲ್ಲಿಂದ ಇಲ್ಲಿಗೆ ಬಂದರೆ ಇಲ್ಲಿ ಪೊಲೀಸ್ನವರು ನಮ್ಮ ಕಡೆ ಅವರು ಇದೇ ತಗೊಂಡಿಲ್ಲ. ಅವ್ರಿಗೆ ಗೊತ್ತಿಲ್ಲ ಅವ್ರ ಫೇಸೇ ನೋಡಿಲ್ಲ ಇದುವರೆಗೂ. ನಾವು ಹೆಂಗೆ ಇದ್ದಾರೆ ಅಂತ ಹೋಗಿರೋದು ಇಂಟರ್ಕ್ಯಾಸ್ಟ್ ಅಲ್ಲ. ನಾವು ಹೆಂಗಿದ್ದಾರೆ ಅಂತ ಅವ್ರ ಅತ್ತೆ ಮಾವನ ನಾವು ನೋಡಿಲ್ಲ. ಬಟ್ ಅವ್ಳು ಫೋನ್ ಮಾಡೋದು ಗೊತ್ತು. ಅವರ ಅಮ್ಮನ ಮಾತಾಡಿಸ್ತಾ ಇದ್ದಿದ್ದು ನಾನು ನೋಡಿದ್ದೀನಿ. ಅವಳು ಹತ್ಕೊಂಡು ಮಾತಾಡ್ತಾ ಇದ್ಲು ಅವ್ರ ಅಮ್ಮನ್ನ. ಅಸಲಿಗೆ ವರಲಕ್ಷ್ಮಿ ದೊಡ್ಡಬಳ್ಳಾಪುರದ ಬಳಿ ಇರುವ ಫಾಕ್ಸ್ಕಾನ್ ಕಂಪನಿಗೆ ಕೆಲಸಕ್ಕೆ ಹೋಗುತ್ತಿದ್ದಳು. ಆಗ ಶ್ರಾವಣಿ ಅನ್ನೋ ಸಹೋದ್ಯೋಗಿಯೊಬ್ಬಳು ವರಲಕ್ಷ್ಮಿ ಫೋನ್ನಿಂದ ತನ್ನ ಪ್ರಿಯಕರನಿಗೆ ಕರೆ ಮಾಡುತ್ತಿದ್ದಳು. ಇದರಿಂದ ಆಕೆಯ ಪ್ರಿಯಕರ ಶ್ರಾವಣಿ ಬಗ್ಗೆ ವಿಚಾರಿಸಲು ವರಲಕ್ಷ್ಮಿಗೆ ಕರೆ ಮಾಡಿದ್ದಾನೆ. ಆ ಕರೆಯನ್ನ ಗಂಗರಾಜು ರಿಸೀವ್ ಮಾಡಿಕೊಂಡು ಮಾತನಾಡಿದ್ದಾನೆ. ನಂತರ ತನ್ನ ಪತ್ನಿ ವರಲಕ್ಷ್ಮಿಗೆ ಬೈದು ಬುದ್ಧಿ ಹೇಳಿದ್ದಾನೆ. ಬೇರೆಯವರ ಲವ್ಗೆ ನೀನ್ಯಾಕೆ ಮಧ್ಯಸ್ಥಿಕೆ ವಹಿಸುತ್ತೀಯಾ ಅಂತ ಜಗಳ ಮಾಡಿದ್ದಾನೆ. ಮಾತಿಗೆ ಮಾತು ಬೆಳೆದು ಇಬ್ಬರು ಗಲಾಟೆ ಮಾಡಿಕೊಂಡಿದ್ದಾರೆ. ಇದೇ ವಿಚಾರದಲ್ಲಿ ವರಲಕ್ಷ್ಮಿ ನೇಣು ಬಿಗಿದುಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಆದರೆ ಆಕೆಯ ತವರು ಮನೆಯವರು ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿ ಪೆರೇಸಂದ್ರ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ತಾಯಿ ಅವನಿಗೆ ಕಠಿಣ. ಯಾಕಂದರೆ ಆ ಮಗು 1 ವರ್ಷದ ಮಗು, 1 ವರ್ಷದ ಮೇಲೆ 2 ತಿಂಗಳು 3 ತಿಂಗಳು ಆಗಿದೆ. ಅಂಥ ಮಗುವನ್ನು ಬಿಟ್ಟು ನನ್ನ ಮಗಳು ಕೆಲ್ಸಕ್ಕೆ ಹೋಗೋಳಲ್ಲ. ಕೆಲ್ಸಕ್ಕೆ ಹೋಗಿ ಅವ್ನು ಸಾಕಿದ್ರು ಕೂಡ ನನ್ನ ಮಗನಿಂತ ಕಠಿಣ ಶಿಕ್ಷೆ ಕೊಟ್ಟವನಲ್ಲ. ಅವನಿಗೆ ನನ್ನ ಮಗಳು ಹೆಂಗೆ ಸತ್ತವಳು ಅಮ್ಮ ಅಮ್ಮ ಅಂತ ಗೋಳಾಡಿ ಅವನು ಅವ್ರ ಅಪ್ಪನು ಅವ್ರಿಗೆ ಯಾರ್ಯಾರು ಟಾರ್ಚರ್ ಕೊಟ್ಟವರು ಅವರೆಲ್ಲ ಹಿಂಗೆ ಸಾಯಬೇಕು. ಅದಕ್ಕೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಇಲ್ಲಾಂದರೆ ಈ ಗೋರ್ಮೆಂಟ್ ಹಾಸ್ಪಿಟ್ಲು ಪೇರಸಂದ್ರ ಪೊಲೀಸ್ ಸ್ಟೇಷನ್ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಗೌರ್ಮೆಂಟು. ನಮ್ಗಿಷ್ಟೇ ಬೇಕಾಗಿರೋದು. ಮೊದಲೇ ವರಲಕ್ಷ್ಮಿ ಮನೆಯವರ ವಿರೋಧದ ನಡುವೆ ಗಂಗರಾಜು ವರಲಕ್ಷ್ಮಿಯನ್ನು ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದ. ಇನ್ನು ಈಗ ಮಗಳನ್ನ ಕಳೆದುಕೊಂಡು ಆಕ್ರೋಶಗೊಂಡಿರುವ ಆಕೆಯ ತವರು ಮನೆಯವರು ಗಂಗರಾಜು ಹಾಗೂ ಆತನ ತಂದೆ ತಾಯಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ವರದಕ್ಷಿಣೆ ಕಿರುಕುಳದಿಂದ ಸಾವು ಪ್ರಕರಣ ದಾಖಲಿಸಿಕೊಂಡು ಗಂಗರಾಜುನನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 7ನೇ ತಾರೀಕು ರಾತ್ರಿ ಒಂದು ಇನ್ಸಿಡೆಂಟ್ ಆಗಿತ್ತು. ಈ ಇನ್ಸಿಡೆಂಟು ನಮ್ಮ ಮಾಹಿತಿಯ ಮೇಲೆ ಕಲೆಕ್ಟ್ ಮಾಡಿದ್ದೀವಿ. ಆದಮೇಲೆ ನಮಗೆ ಒಂದು ಡೌರಿ ಡೆತ್ ಕೇಸ್ ಕೊಟ್ಟಿದ್ದಾರೆ ಅವರ ಫ್ಯಾಮಿಲಿ ಮೆಂಬರ್ಸ್. ಬೇಸಿಕ್ಲಿ ಒಬ್ಬರು ಲೇಡಿ ವರಲಕ್ಷ್ಮಿ ಅರೌಂಡ್ 25 ಇಯರ್ಸ್ ಏಜ್ ಇದೆ. ಅವ್ರದ್ದು 2 ವರ್ಷ ಹಿಂದೆ ಚೋಕನಹಳ್ಳಿ ವಿಲೇಜ್ದು ಗಂಗರಾಜು ಜೊತೆಗೆ ಲವ್ ಮ್ಯಾರೇಜ್ ಆಗಿತ್ತು. 2 ವರ್ಷದಿಂದ ಇವ್ರ ಜೊತೆಗೆ ವಾಸ ಇತ್ತು. ಮತ್ತು ಈ ಲೇಡಿ ಫಾಕ್ಸ್ಕಾನಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾಯಿತ್ತು. ಮತ್ತು ಮಗು ಕೂಡ ಇದೆ, ಒಬ್ಬರು ಸಣ್ಣ ಮಗು ಕೂಡ ಇದೆ ಅವ್ರದ್ದು.
ಬಟ್ ಮೊನ್ನೆ ಸುಮಾರು ದಿನದಿಂದ ಏನಾದರೂ ಗಲಾಟ ನಡ್ತಾ ಇದೆ, ಫ್ಯಾಮಿಲಿ ಮೆಂಬರ್ಸ್ ಈ ಥರ ಹೇಳಿದ್ದಾರೆ, ವರದಕ್ಷಿಣೆ ಕಿರುಕುಳ ಮಾಡ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್, ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ವಿಚಾರ ಬಗ್ಗೆ ಸಿನ್ಸ್ ಲೆಸ್ ದೆನ್ 7 years ಆಗಿತ್ತು ಮ್ಯಾರೇಜ್ಗೆ. ಈ ಕಾರಣ ಬಗ್ಗೆ ನಾವು ವರದಕ್ಷಿಣೆ ಕಿರುಕುಳ ಕಾರಣದ ಬಗ್ಗೆ ಆ ಲೇಡಿದು ಡೆತ್ ಆಯಿತು. ಈ ಕಾರಣ ಬಗ್ಗೆ ನಾವು ಒಂದು ಡೌರಿ ಡೆತ್ದು ಪ್ಲಸ್ DP ಆ್ಯಕ್ಟ್ದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಕೇಸಲ್ಲಿ ಅವ್ರ ಹಸ್ಬೆಂಡ್ ಗಂಗರಾಜು ಮತ್ತು ಅವರ ಫಾದರ್ ಎಲ್ಲ ಮದರ್ ಎಲ್ಲ ಗಂಗಪ್ಪ ಮತ್ತು ನರಸಮ್ಮ, ಈ 3 ಜನ ಮೇಲೆ ಈ ಕೇಸ್ ರಿಜಿಸ್ಟರ್ ಆಗಿದೆ. ಮುಂದೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.